ಅಂದರೆ ಇವರು ಅದನ್ನು ಏನೂ ಪ್ರಶ್ನೆನೂ ಮಾಡಿಲ್ಲ, ಮತ್ತು ಅದನ್ನು ತಡೆದೂ ಇಲ್ಲ. ಆಮೇಲೆ ಆ ಥರದ್ದು ಚಟುವಟಿಕೆ ಏನೂ ನಡೆದಿಲ್ಲ. ಮತ್ತು ಅವರು ಯಾರು ಕೂಡ ಪ್ರವಚನ ಏನು ಅಲ್ಲಿ ನೀವೇನು ಕನ್ವರ್ಷನ್ ಮಾಡೋಕ್ಕೆ ಮತಾಂತರಕ್ಕೆ ಪ್ರಚೋದಿಸಿದ್ರು, ಅದೇನೇ ಹೇಳಿದರು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಯಾವುದೇ ನೋಡಿ ಅರ್ಥ ಮಾಡಿಕೊಳ್ಳಿ, ಯಾರನ್ನಾದರೂ ಕನ್ವರ್ಷನಿಗೆ ಪ್ರಚೋದನೆ ಮಾಡೋದು, ಪ್ರವೋಕ್ ಮಾಡೋದಾದರೆ ಇಲ್ಲ ಇವರು ವಾಲಂಟ್ರಿ ಹೋಗಿರಬೇಕು, ಇಲ್ಲ ಓದೋರಿಗೆ ಆಸಕ್ತಿ ಇರಬೇಕು. ಅನ್ಎಕ್ಸ್ಪೆಕ್ಟೆಡ್ ಮಕ್ಕಳು 7-8 ಜನ ಟೀಚರ್ಸು 100 ಮಕ್ಕಳು ಕರ್ಕೊಂಡೋಗಿ ಕನ್ವರ್ಷನ್ ಮಾಡಿಸೋದು, ಪ್ರವಚನ ಮಾಡಿಸೋದು, ಪರಿವರ್ತನೆ ಮಾಡ್ಸೋಕ್ಕಾಗತ್ತಾ ಹೇಳಿ? ಆಮೇಲೆ ಅದು ಹಂಗೇನೋ ಮಾಡಿದರೆ ನ್ಯಾಚುರಲ್ಲಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಇನ್ ಕೇಸ್ ಆಫ್ ಅವ್ರು ಪ್ರಯತ್ನ ಮಾಡಿದರೆ. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದಾರನ್ನು ಕುಂಡಿಸ್ಕೊಂಡು ಕನ್ವರ್ಷನ್ ಮಾಡೋದು, ಪ್ರಚೋದನೆ ಮಾಡೋಕ್ಕೆ ಬರುತ್ತಾ? ಇಲ್ಲೇ ದಾರಿ ತಪ್ಪಿರೋದು ವಿಚಾರ. ಯಾರು ಹಿಂಗೆ ಮಾಹಿತಿ ಸಂಬಂಧಪಡದವರು ಮಾಹಿತಿ ಇಲ್ದಂಗೆ ಕದ್ದು ವಿಡಿಯೋ ಮಾಡಿದರೋ ಅವ್ರ ಮೇಲೆ ಕೇಸ ಹಾಕಿ ಅವ್ರನ್ನ ಕೂಡಲೇ ಬಂಧಿಸಬೇಕಾಗಿತ್ತು, ಮತ್ತು ಅವ್ರ ಮೇಲೆ ಕೇಸ್ನ ಫಿಟ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಆ ವಿಡಿಯೋನ ಬಳಸ್ಕೊಂಡು ಹೊರಗಡೆಯಿಂದ ಮಾಧ್ಯಮದವ್ರು ಕರ್ಕೊಂಬಂದು ಒಪಿನಿಯನ್ನ ಇಲ್ಲ ಮಕ್ಳನ್ನ ಕೇಳಬೇಕಾಗಿತ್ತು, ಇಲ್ಲ ಟೀಚರ್ಸ್ ಕೇಳಬೇಕಾಗಿತ್ತು, ಇಲ್ಲ ಅವ್ರಿಗೆ ಬೇಕಾದವ್ರನ್ನೇ ನಿಂತ್ಕೊಂಡು ಯಾರು ಇದನ್ನು ಪ್ರಪಗಂಡ ಮಾಡ್ತಾಯಿದ್ರು, ಯಾರು ಇದನ್ನು ಷಡ್ಯಂತ್ರ ರೂಪಿಸಿದ್ರು ಅವ್ರ ಒಪಿನಿಯನ್ ತಗೊಂಡು ಮಾಧ್ಯಮಗಳು ಸುದ್ದಿ ಮಾಡಿಬಿಟ್ಟು ಇಲ್ಲಿ ನಡೆದಲ್ದ್ರೆ ವಿಚಾರನ ಈ ಥರ ಆಗಿದೆ, ಈ ಥರ ಹಿಂಗೆಲ್ಲ ಅಂತೇಳಿ ಈ ಥರ ಇದು ರೆಕ್ಕೆ ಪುಕ್ಕ ಮತ್ತು ಬಣ್ಣ ಕಟ್ಟಿ ಮಾತಾಡಿ ಒಂದು ಕೆಟ್ಟ ಸಂಪ್ರದಾಯನ ಹುಟ್ಟಾಕಿದಾರಲ್ಲ, ಕೆಟ್ಟ ಅಪಪ್ರಚಾರ ನಡೆಸಿದಾರಲ್ಲ, ಇದು ತಪ್ಪು. ಇದು ಗಮನ ಹರಿಸ್ಬೇಕಾಯಿತು, ಇಲ್ಲ ಸುಮೋಟೋ ಮಾಡ್ಕೊಂಡು ಕೇಸ್ ಮಾಡಬೇಕಾಯ್ತು ಅವ್ರ ಮೇಲೆ, ಇಲ್ಲ ಜಿಲ್ಲಾ ಪೊಲೀಸ್ ಕೂಡ ಇದನ್ನ ಗಮನಿಸಿ ಏನಿದೆ ವಾಸ್ತವ ಅಂತೇಳಿ ಮಾಹಿತಿ ತಗೊಂಡು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗಿತ್ತು. ಮತ್ತು ನಮ್ಮ ಜಿಲ್ಲೆ SP ಅವರು ಇದ್ದಾರಲ್ಲ, ಅವರು ಅತ್ಯಂತ ಪ್ರಾಮಾಣಿಕರು ಮತ್ತು ದಕ್ಷತೆಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ತುಂಬ ಮಿತಭಾಷಿ. ಅವ್ರಿಗೆ ಇವ್ರು ಲೋಕಲ್ ಪೊಲೀಸ್ ಅವರು ಏನು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲ. ಇದು ಸತ್ಯನ ಏನು ಅಂತ ನೋಡಿ ಈ ಥರದ್ದು ನಡಿಬಾರ್ದಿತ್ತು. ಈ ಥರದ್ದು ಒಂದು ಷಡ್ಯಂತ್ರ ಮತ್ತು ಈ ಥರ ಒಂದು ಅಪಪ್ರಚಾರ ಮತ್ತು ಈ ಥರ ಒಂದು ಆತಂಕನ ಮತ್ತು ಸಾಮರಸ್ಯಕ್ಕೆ, ಈ ನಮ್ಮ ತಾಲೂಕಿನ ಸಾಮರಸ್ಯಕ್ಕೆ, ಸೌಹಾರ್ದಕ್ಕೆ ಧಕ್ಕೆ ಬರೋಂಥ ಘಟನೆ ಮತ್ತು ವಾತಾವರಣ ಯಾರು ನಿರ್ಮಾಣ ಮಾಡಿದ್ದಾರೆ, ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಯಿತು. ಇದನ್ನ ಪೊಲೀಸ್ ಗಮನಿಸಬೇಕಾಯಿತು. ಈಗಲೂ ಕೂಡ ನಾನು ಒತ್ತಾಯಿಸ್ತೀನಿ, ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಬೇಕಂದ್ರೆ ನಾನು ಕಂಪ್ಲೇಂಟು ಕೊಡ್ತೀನಿ, ಪೊಲೀಸ್ ಸ್ಟೇಷನ್ಗೂ ಕೊಡ್ತೀನಿ, ಇಲ್ಲ ಬೇಕಾದ್ರೆ SP ಅವ್ರಿಗೂ ಕೊಡ್ತೀನಿ. ಅವರು ವಾಸ್ತವ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಮತ್ತು ಇದನ್ನು ತುಂಬ ಆಳಕ್ಕೋಗಿ ನೋಡಿದರೆ ಇದರಲ್ಲಿ ಏನೇನು ಷಡ್ಯಂತ್ರ ಇದೆ, ಇದು ಷಡ್ಯಂತ್ರ ಭಾಗಗಳಿದೆ ಇದರಲ್ಲಿ ಅಂತಂದರೆ, ನೋಡಿ ಯಾರು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದಾರೆ, ಇವ್ರ ಹಿನ್ನೆಲೆ ಏನು, ಇವ್ರು ಯಾರು, ಇವ್ರ ಉದ್ದೇಶ ಏನು ಅಂತೇಳಿ ಪತ್ತೆ ಆಗಬೇಕು. ಅವ್ರೇನು ಪತ್ರಕರ್ತರ, ಇಲ್ಲ ಅವ್ರನ್ನ ಇನ್ವೈಟ್ ಮಾಡಿದ್ರ ವಿಡಿಯೋ ಮಾಡೋಕ್ಕೆ, ಮತ್ತು ಇಲ್ಲ ಅವರು ಚರ್ಚಿಗೆ ಸಂಬಂಧಪಟ್ಟವ್ರ, ಇಲ್ಲ ಸ್ಕೂಲ್ ಮಕ್ಕಳ ಜೊತೆ ಹೋಗಿ ಫೋಟೋಗ್ರಾಫರ್ಸಾ, ವಿಡಿಯೋಗ್ರಾಫರ್ಸಾ ನೋಡಬೇಕು. ಇಲ್ವಾ ಇವ್ರದ್ದು ಏನೋ ಕುತಂತ್ರ, ಮತ್ತು ಇವರು ಡೈಲಿ ಆ್ಯಕ್ಟಿವಿಟೀಸ್ ನೋಡಬೇಕು. ಇವ್ರು ಯಾರು, ಏನು ಎತ್ತ, ಇವರು ಸಮಾಜದ ಸ್ವಾಸ್ಥ್ಯ ಕೆಡಿಸೋರ, ಇಲ್ಲ ಜನಪರವಾಗಿರೋರ, ಸಾಮರಸ್ಯದ ಪರವಾಗಿರೋರ, ಸಾಮರಸ್ಯ ಕೆಡಿಸೋರ, ಇವರು ನೋಡಬೇಕು ಅಂಥೇಳಿ ನಾನು ಪೊಲೀಸ್ನ ಒತ್ತಾಯ ಮಾಡ್ತೀನಿ. ಮತ್ತು ಇದು ಏನು ಮುಂದುವರೆದ ಷಡ್ಯಂತ್ರ ಎಲ್ಲ ಇದರಲ್ಲಿದೆ ಅಂತಂದರೆ, ನೋಡಿ ಎಲ್ಲ ಸರ್ಕಾರಿ ಶಾಲೆ ಇರೋಂಥ ಒಂದು ಬಹುತ್ವದ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸೋದರ ರೀತಿ, ಅಣ್ಣತಮ್ಮದಿರ ರೀತಿ ಒಂದು ಅನ್ನೋ ಥರ ಭಾವನೆಯಲ್ಲಿ ಬೆಳಿಬೇಕು, ಓದಬೇಕು ಅನ್ನೋ ವಾತಾವರಣ ನಿರ್ಮಾಣ ಮಾಡೋಕ್ಕೋಸ್ಕರನೇ ತಾನೇ ನಾವು ಜೈ ಭಾರತೀಯ ಜನನೀಯ ತನುಜಾತೆ ಆಡೋದು. ಮತ್ತು ಅದ್ರ ಉದ್ದೇಶ ಏನು? ಅದಕ್ಕೆಲ್ಲ ಇವರು ಮಸಿ ಬಳಿಯೋಕ್ಕೆ, ಅದನ್ನು ಕಳಂಕ ಹಚ್ಚೋಕ್ಕೋಸ್ಕರ ಏನೆಲ್ಲ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಮತ್ತು ಈ ಕುವೆಂಪು ಅವರ ಆಶಯ ಸರ್ವಜನಾಂಗದ ಶಾಂತಿಯ ತೋಟ, ಮತ್ತು ಈ ನೆಲಕ್ಕೆ ಇರೋವಂಥ ಗುಣ ಇದೆಯಲ್ಲ, ಈ ತಾಲೂಕು ವಿಶೇಷವಾಗಿ ಇಲ್ಲಿ ತಾತಯ್ಯನವರು ಪರಂಪರೆ ಇದೆ. ಸಾಮರಸ್ಯಕ್ಕೆ, ಸೌಹಾರ್ದತೆಗೆ ತಾತಯ್ಯನವರ ಪರಂಪರೆ ಇದೆ ಈ ಊರಲ್ಲಿ. ಮತ್ತು ನಿಮಗೂ ಗೊತ್ತಿರಲಿ, ಈ ತಾಲೂಕಿನ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದ ಬಸವಯ್ಯನವರ
ಇದು ಪ್ರಭಾವನೂ ಇದೆ ಈ ತಾಲೂಕಲ್ಲಿ. ಅಂದರೆ ಎಲ್ಲ ಜಾತಿಯ ಜನ ಅಣ್ಣ ತಮ್ಮದಿರ ಥರ ಸೋದರರ ರೀತಿ ಮತ್ತು ಸಾಮರಸ್ಯದಿಂದ ಬದುಕುವ ವಾತಾವರಣ ನಿರ್ಮಾಣ ಮಾಡಿದ್ರಲ್ಲಿ ಅವ್ರದ್ದು ಪಾತ್ರ ಭಾಳ ಇದೆ. ಇಂಥ ನೆಲದಲ್ಲಿ ಇಂಥ ಕೋಮು ಭಾವನೆನ ಕೆಳಸ ಅಂತ ಮತ್ತು ವಾತಾವರಣನ ಕದಡ ಅಂತ ಈ ಕ್ರಿಮಿಗಳು ಯಾರ್ಯಾರು ಸೇರ್ಕೊಂಡಿದ್ದಾರೆ, ಯಾರ್ಯಾರು ಇದರಿಂದ ಕೆಲಸ ಮಾಡಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ನಾನು. ಈ ತಾಲೂಕಿನ ಪೋಷಕರು ಮತ್ತು ನಾಗರಿಕರು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಇದ್ದಂಥ ಕಾಲದಲ್ಲಿ ಬಡವ್ರ ಮಕ್ಕಳು ಕೂಡ ಇಂಗ್ಲೀಷ್ ಮಾಧ್ಯಮದ ಶಾಲೆಯಲ್ಲಿ ಓದಬೇಕು ಅಂತೇಳಿ ಸರ್ಕಾರ ಕನಸ್ಕೊಂಡು ಈ KPS ಸ್ಕೂಲ್ನ ತಂದಿದ್ದು. ಅದು ಈ ತಾಲೂಕಲ್ಲಿ ಒಂದೇ ಇರೋದಲ್ಲ, ಕೆಂಕೆರೆನಲ್ಲಿ ಒಂದಿದೆ. ನೋಡಿ ಇಲ್ಲೇ ವಿಚಾರ ಇರೋದು, ಅರ್ಥ ಮಾಡಿಕೊಳ್ಳಿ. ಬಡವ್ರ ಮಕ್ಕಳು ಇಂಗ್ಲೀಷ್ ಮಾಧ್ಯಮದ ಶಾಲೆಯಲ್ಲಿ ಓದಬೇಕು ಅಂತ ತೆರೆದಿದ್ದಾರೆ. ಆ ಶಾಲೆ ಉಳಿಯಾರಲ್ಲಿದೆ. ಮೀನ್ಸ್ ಇಟ್ ಈಸ್ ಲೊಕೇಟೆಡ್ ಇನ್ ಕೆಂಕೆರೆ. ಆದರೆ ಈ ಶಾಲೆ ಮೇಲೆ ಈ ನಾಯಿ ಕೊಡೆಯಂಗಿರೋ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದಾವಲ್ಲ, ಇವ್ರಿಗೆ ಆ ಶಾಲೆ ಮೇಲೆ ಭಾಳ ಕಣ್ಣಿದೆ. ಯಾಕೆ ಅಂದರೆ ಆ ಶಾಲೆ ಇರೋದು ಇವರ ಉದ್ಯಮಕ್ಕೆ, ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ. ಮತ್ತು ಅದೇ ರೀತಿ ಶಾಲೆ ಹೋಬಳಿಗೊಂದು ಆಗಬೇಕು ಅನ್ನೋ ವಾದ ಇರೋರು ನಾವು. ನಮ್ಮ ಮಕ್ಕಳು ಇಂಗ್ಲೀಷ್ ಶಾಲೆಯಲ್ಲಿ ಓದಬೇಕು ಅಂತ ನಾವೆಲ್ಲ ಅಂದ್ಕೊಂಡು ಕನಸು ಕಟ್ಟು ಓದಿಸ್ತಾ ಇರೋ ಸಂದರ್ಭದಲ್ಲಿ ಎಲ್ಲರ ಮಕ್ಕಳಿಗೂ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಸಿಗಬೇಕು, ಅವ್ರ ಮಕ್ಕಳು ದೊಡ್ಡವರಾಗಬೇಕು, ವಿದ್ಯಾವಂತರಾಗಬೇಕು, ಈ ಪ್ರಪಂಚದ ಸವಾಲನ್ನ ಎದುರಿಸ್ಬೇಕು ಅಂತ ಅಂದ್ಕೊಂಡ್ರ ನಮ್ಮಂಥವ್ರಿಗೆ ಈ ತಾಲೂಕಿಗೆ ಇನ್ನಷ್ಟು ಇಂಗ್ಲೀಷ್ ಮಾಧ್ಯಮದ ಶಾಲೆ KPS ಬರಬೇಕು ಅಂತ ಸಂದರ್ಭದಲ್ಲಿ ಆ ಇರೋ ಒಂದನ್ನ ಮುಚ್ಚಾಗೋ ತಂತ್ರ ಹೆಂಗೆ ಅಂದರೆ, ಯಾರು ಈ ಷಡ್ಯಂತ್ರ ಮತ್ತು ಹೆಂಗೆ ಅಂತ ಮುಂದೆಲ್ಲ ಹೇಳ್ತೀನಿ.